ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಡಿಯರ್ ಫ್ರೆಂಡ್ಸ್, ಇವಾಗ ಯಾರು ತಲೆಗೆ ಎಣ್ಣೆ ಹಚ್ತಾರೆ, ಯಾರು ಎಣ್ಣೆನೇ ಹಚ್ಚಲ್ಲ. ಕೂದಲು ಉದ್ರೋದಾಗಲಿ ಡ್ಯಾಂಡ್ರಫ್ ಬಂದವಾಗಲಿ ಆ ಟೈಮಲ್ಲಿ ನಾವು ಕೂದಲು ಕೇರ್ ಮಾಡೋಕ್ಕೆ ಹೋಗ್ತೀವಿ. ಬಿಳಿ ಕೂದಲಂತೂ ಬಿಡಿ, ಇವಾಗ ಚಿಕ್ಕ ಮಕ್ಕಳಿಗೆ ಬಿಳಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ದೊಡ್ಡವರಿಗೆಲ್ಲಿ. ಹಾಗಿದ್ರೆ ಭಯ ಬಿಡ್ಬೇಡಿ, ನಿಮ್ಗೆ ಬಿಳಿ ಕೂದಲು ಬಂದಿದೆ ಅಥವಾ ನಿಮ್ಮ ಕಲರ್ಸ್ನ ಕೂದಲು ಕಲರ ಚೇಂಜ್ ಮಾಡ್ಕೋಬೇಕು ಅಂದರೆ ಭಯನೇ ಬಿಡ್ಬೇಡಿ. ಕೆಮಿಕಲ್ ಇರತಕ್ಕಂತಹ ಒಂದು ಪ್ರಾಡಕ್ಟ್ ಇದೆ, ಅದು ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂತಹ ಸಲೂನ್ ಪ್ರೊಫೆಷನಲ್ ಹೇರ್ ಕಲರಿಂಗ್ ಕ್ರೀಮ್. ಇದರಲ್ಲಿ 6 ಥರ ಇದೆ. ಒಂದು ನ್ಯಾಚುರಲ್ ಬ್ಲಾಕ್ ಇದೆ, ಡಾರ್ಕ್ ಬ್ರೌನ್ ಇದೆ, ಲೈಟ್ ಬ್ರೌನ್ ಇದೆ, ಚಾಕ್ಲೇಟ್ ಕಲರ್ ಇದೆ, ಬ್ಲ್ಯಾಕ್ ಇದೆ. 6 ಕಲರ್ ಇದೆ. ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಿಳಿ ಕೂದಲಂತೂ ಬಿಡಿ, ಇವಾಗ ಚಿಕ್ಕ ಮಕ್ಕಳಿಗೆ ಬಂದ್ಬಿಡುತ್ತೆ. ಆದರೆ ಟೆನ್ಷನ್ನೇ ಮಾಡಬೇಡಿ. ನಿಮ್ಮ ಕೂದಲು ಬ್ಲಾಕ್ ಮಾಡ್ಕೋಬೇಕಂದ್ರೆ ಪರ್ಮನೆಂಟ್ ಆಗಿ ನಮ್ಮ ಹತ್ರ ಈ ಕ್ರೀಮ್ ಇದೆ, ಇದನ್ನು ಯೂಸ್ ಮಾಡ್ಬೋದು. ಹಾಗಿದ್ರೆ ಈ ಕ್ರೀಮಲ್ಲಿ ಏನೇನಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಆರ್ಗನ್ ಆಯಿಲ್ ಇದೆ. ಆರ್ಗನ್ ಆಯಿಲು ನಮ್ಮ ಕೂದಲು ಉದ್ರೋದನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಕೂದಲು ಕವಲೊಡ್ದನ್ನು ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಆಲಿವ್ ಆಯಿಲ್ ಇದೆ. ಆಲಿವ್ ಆಯಿಲು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತೆ. ಇದರಲ್ಲಿ ವಿಟಮಿನ್ ಎ ಇದೆ, ಇ ಇದೆ, ಖನಿಜಾಂಶಗಳು ಸಹ ಇದರಲ್ಲಿವೆ. ನೆಕ್ಸ್ಟ್ ಬಂದು ಹೆನ್ನ ಇದೆ. ಹೆನ್ನ ಮೆಹಂದಿ ಪೌಡ್ರು ನಮಗೆ ಗೊತ್ತಿದೆಯಲ್ಲ. ಹೆನ್ನ ನಮ್ಮ ಕೂದಲು ಹೊಳಪನ್ನು ಉಂಟು ಮಾಡುತ್ತೆ. ಅಷ್ಟಲ್ಲದೆ ನೆತ್ತಿಗೆ ತೇವಾಂಶವನ್ನು ಕೂಡ ಕೊಡುತ್ತೆ. ನೆಕ್ಸ್ಟ್ ಇದರಲ್ಲಿ ಎಳ್ಳಿದೆ. ಎಳ್ಳಿರೋದ್ರಿಂದ ನೆತ್ತಿಯ ತೇವಾಂಶ ಕಾಪಾಡುತ್ತೆ, ಕೂದಲಿಗೆ ಹೊಳಪನ್ನು ಕೊಡುತ್ತೆ, ಕೂದಲನ್ನು ಬಲಶಾಲಿ ಸಹ ಮಾಡುತ್ತೆ. ನೆಕ್ಸ್ಟ್ ಬಂದು ನೀಮಿದೆ. ನೀಮ್ ಬಂದು ನಮ್ಮ ಕೂದಲಿಗೆ ಯಾವುದೇ ರೀತಿಯ ಹಾನಿ ಆಗದಂತೆ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದು ಬ್ರಾಹ್ಮಿ ಇದೆ. ಬ್ರಾಹ್ಮಿ ಬಂದು ಕೂದಲು ಒಣಗೋದ ರೀತಿ ಮತ್ತು ಒಂದು ದೊಡ್ಡ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಪ್ಯಾಕ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಪ್ಯಾಕಲ್ಲಿ ಏನೇನಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಔಟ್ಸೈಡ್ ತೊಗೋಬೇಕಾದ್ರೆ ಬರೀ ಹೇರ್ ಕಲರಿಂಗ್ ಕ್ರೀಮ್ ಮಾತ್ರ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು ಒಂದು ಡೆವಲಪರ್ ಇರುತ್ತೆ. ಇದ್ರ ಜೊತೆಗೆ ಒಂದು ಸಲೂನ್ ಹೇರ್ ಕಲರಿಂಗ್ ಕ್ರೀಮ್ ಇದೆ. ಇದ್ರ ಜೊತೆಗೆ ಆಫ್ಟರ್ ಕಲರಿಂಗ್ ಒಂದು ಟ್ರೀಟ್ಮೆಂಟ್ ಇದೆ. ಇದಲ್ಲದೆ ಇದರಲ್ಲಿ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ನಮಗೆ ಇನ್ಫಾರ್ಮೇಷನ್ಗೆ ಒಂದು ಸ್ಲಿಪ್ ಸಹ ಇರುತ್ತೆ. ಈ ಸ್ಲಿಪ್ಸಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇರುತ್ತೆ, ಹೇಗೆ ಯೂಸ್ ಮಾಡೋದು ಅನ್ನೋದು ಇದು ಸಹ ಸಿಗುತ್ತೆ ಇದರಲ್ಲಿ. ಅಷ್ಟಲ್ಲದೆ ನಾವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇದರಲ್ಲಿ ಒಂದು ಜೊತೆ ಗ್ಲೌಸ್ ಸಹ ಇಟ್ಟಿದ್ದಾರೆ. ಈ ಗ್ಲೌಸ್ ತಗೊಂಡು ಒಂದು ಪೇರ್ ಗ್ಲೌಸ್ ಇದೆ. ಇದರಲ್ಲಿ ನಾವು ಗ್ಲೌಸ್ ಯೂಸ್ ಮಾಡಿ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ಸ್ ಸಹ ಇದೆ. ಬೇರೆ ನೀವು ಮಾರ್ಕೆಟ್ ಬ್ರ್ಯಾಂಡ್ ತೊಗೊಂಡ್ರೆ ಮಾರ್ಕೆಟ್ ಬ್ರ್ಯಾಂಡಲ್ಲಿ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇರಲ್ಲ. ನಮ್ಮ ಮೋದಿಕೇರಲ್ಲಿ ಸಿಗ್ತಕ್ಕಂತಹ ಹೇರ್ ಕಲರಿಂಗ್ ಕ್ರೀಮಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಇವಾಗ. ಫಸ್ಟು ನಾವು ನಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟನ್ನು ಈ ಕ್ರೀಮ್ ತೊಗೋಬೇಕು. ಈ ಕ್ರೀಮ್ 2 ಸ್ಪೂನ್ ಆಗೋಷ್ಟು ತೊಗೊಂಡ್ರೆ ನಾವು ಈ ಡೆವಲಪರ್ ಒಂದು ಕ್ರೀಮ್ 1 ಸ್ಪೂನಷ್ಟು ತೊಗೋಬೇಕು. ಎರಡನ್ನೂ ಮಿಕ್ಸ್ ಮಾಡಿ ನಾವು ಗ್ಲೌಸ್ ಹಾಕಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಬ್ರಷಲ್ಲಿ ಅಪ್ಲೈ ಮಾಡ್ಬೋದು. ಇದೆರಡನ್ನೂ ಅಪ್ಲೈ ಮಾಡಿ ಆದಮೇಲೆ ನಮಗೆ ಶಾಂಪು ಹಾಕ್ಕೊಂಡು ಸ್ನಾನ ಮಾಡಬೇಕು. ನಮ್ಮ ಕೂದಲಿಗೆ ಹೇಗೆ ಯೂಸ್ ಮಾಡಬೇಕು ಅಂದರೆ ಕೂದಲಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ಬಾಚಣಿಗೆ ತಗೊಂಡು ಬಾಚಿಬಿಟ್ಟು ಆಮೇಲೆ ಕ್ಲಿಪ್ ಹಾಕಿಬಿಟ್ಟು ಅರ್ಧ ಗಂಟೆ ಬಿಟ್ಟು ನಾವು ತಲೆ ಸ್ನಾನ ಮಾಡ್ಬೋದು. ನಮ್ಮ ಮೋದಿಕೇರಲ್ಲಿ ಸಿಗ್ತಕ್ಕಂಥ ಯಾವುದೇ ಶಾಂಪು, ಅಷ್ಟೊಂದು ಶಾಂಪು ಇದೆ, ಯಾವ ಶಾಂಪು ಹಾಕೋಬೇಕಿದ್ರು ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ತಲೆ ವಾಶ್ ಆದಮೇಲೆ ಒಂದು ನೀರನ್ನೆಲ್ಲ ಹಿಂಡ್ಬಿಟ್ಟು ಒಂದು 5 ನಿಮಿಷ ಈ ಟ್ರೀಟ್ಮೆಂಟ್ ಇದೆಯಲ್ಲ, ಇದು ಕಂಡೀಷ್ನರ್ ಏನಕ್ಕೆ ಅಂದರೆ ನಾವು ಹಾಕಿರ್ತಕ್ಕಂಥ ಡೈಯು ತುಂಬ ದಿವಸ ಬಾಳಿಕೆ ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ನಾವು ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ನಾವು ತಲೆಗೆ ಸ್ನಾನ ಮಾಡಬೇಕು. ಇದನ್ನು ಮಾಡೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ. ಒಂದು ಕಂಡೀಷ್ನರ್ ಪ್ಯಾಕೆಟ್ ಇದ್ದರೆ ಸಾಕು, ನಿಮಗೆ 1 ಇಯರ್ ಬರುತ್ತೆ ಫ್ರೆಂಡ್ಸ್. ಯಾವುದೇ ಕೆಮಿಕಲ್ ಇಲ್ಲ.
ಹಾಗಿದ್ರೆ ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳೋದಾದರೆ, ನೀವು ಕಣ್ಣುಬ್ಬಾಗಿರ್ಬೋದು, ಕಣ್ಣು ರಪ್ಪೆಗಾಗಿರ್ಬೋದು ಇದಕ್ಕೆ ಯೂಸ್ ಮಾಡಬೇಡಿ. ಏನಕ್ಕೆ ಅಂದರೆ ಕಣ್ಣು ನಿಯರ್ ಇರೋದ್ರಿಂದ ಕಣ್ಣಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದ್ರಿಂದ ನಾನು ಕಣ್ಣುಬ್ಬಿಗೆ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಮತ್ತು ಚಿಕ್ಕ ಮಕ್ಕಳಿಗೆ ಅಂದರೆ 12 ವರ್ಷ ಅಥವಾ 16 ವರ್ಷದೊಳಗಿನ ಮಕ್ಕಳಿಗೆ ಇದನ್ನು ಕೊಡಬೇಡಿ. ಅಷ್ಟರ ನಂತರ ಮಕ್ಕಳಿಗೆ ಇದನ್ನು ಯೂಸ್ ಮಾಡಿ, ಪರವಾಗಿಲ್ಲ. ನಾನು ಇದನ್ನು ನನ್ನ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದನ್ನು ನನ್ನ ಕೂದಲಿಗೆ ಅಪ್ಲೈ ಮಾಡ್ತೀನಿ. ಸುಮ್ಮನೆ ಇದು ಮಾಡ್ಕೋಬೇಕು. ಹೀಗೆ ಮಾಡಿ ಇಲ್ಲಿ ನೋಡಿ, ನಾನು 2 ಸ್ಪೂನ್ ಅಷ್ಟು ಇದನ್ನು ಹಾಕಿದ್ದೀನಿ. ನೆಕ್ಸ್ಟು ನಾನು ಡೆವಲಪರ್ ಬಂದು ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಕೂದಲಿಗೆ ಅಪ್ಲೈ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಮೊದಲೆಲ್ಲ ವೈಟ್ ಕೂದಲು, ಬ್ರೌನ್ ಕೂದಲೆಲ್ಲ ಇತ್ತು. ಇವಾಗ ನಾನು ಹೇರ್ ಡೈ ಹಾಕಿದ ಮೇಲೆ ಯಾವ ರೀತಿ ರಿಸಲ್ಟ್ ಬಂದಿದೆ ನೋಡ್ಬೋದು. ವಂಡರ್ಫುಲ್ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್.